ರಾಜಗೌಡ ಏನೋ ಸೂಟು ಪೂಟಲ್ಲಿ ಬಂದ್ಬಿಟ್ಟಿದ್ಯಾ ಜಾತ್ರೆಲಿ ಓರಿಗಳು ಮಾರ್ಬಿಟ್ಟ ನೆನ್ನೆ ಮೊನ್ನೆ ಮದುವೆ ಆದಂಗಿತ್ತು ಆಗ್ಲೇ 60 ಆದಂಗೆ ಕಾಣ್ತಿಯಲ್ಲೋ. ಓ ನೋಡ್ತಾ ಇರು 80 ಆತದ 90 ಆತದ ಹಂಗೆ ಇರ್ತೀನಿ. ಏನ್ ಸುನಂದನ್ ಮುಖದೊಳಗೆ ಕಳೆನೋ ಕಳೆ. ಅಮ್ಮ ತುಂಬಾ ನಾಚ್ಕೋಬೇಡ ಸುಮ್ಮನೆ. ಏ ನಾಚ್ಕೊಳ್ಳಿ ಬಿಡು 60 ಆಯ್ತಲ್ಲ. ನನ್ಗಿನ್ನೂ 60 ಆಗಿಲ್ಲ. ಓಹೋ ನನಗ್ ಮಾತ್ರ ಆಗ್ಬಿಡ್ತು 60. ಅದ್ ಸರಿ ಮುತ್ತುಮನವ್ರಲ್ಲಿ ಕಾಣ್ತಾ ಇಲ್ವಲ್ಲ? ನೋಡಿ ಬಂದ್ರು. ದೊಡ್ಡಪ್ಪ ದೊಡ್ಡಮ್ಮ ಆಶೀರ್ವಾದ ಮಾಡಿ. ಹೇಳಿ ಹೇಳಿ ಹೇಳು. ದೇವ್ರು ಚೆನ್ನಾಗಿಟ್ಟಿರ್ಲಿ. ನೀಲಂಬ್ರಿ ಅವ್ರೆ ನಮಸ್ಕಾರ. ದಾರಿಲಿ ಏನು ತೊಂದರೆ ಆಗಿಲ್ಲ ತಾನೆ? ಏನೂ ಇಲ್ಲ ದೊಡ್ಡಪ್ಪ. ಏನು ಮಾಯನ್ ಮುಖ ಮಲ್ಲಿಗೆ ಹೂವಿನ ತರ ಅಲ್ವೇ ಇರುತ್ತಾ? ಎಷ್ಟೋ ದಿನದ ಸಂಭ್ರಮ ಇವತ್ತು ಅವಳು ಬದುಕಲ್ ಬಂದಿದೆ. ಮಾಯಾ ಮಲ್ಗೆ ಹೂವು ಅರಳ್ದಾಗ್ಲೇ ಮುಡ್ಕೋಬೇಕು, ಆವಾಗ್ಲೇ ಅದ್ ಚಂದ. ಹಾಗೆ ನೀನು ಮುತ್ತಣ್ಣ ಇದ್ರು ಯಾವಾಗ್ಲೂ ಈ ರೀತಿ ಕೈ ಹಿಡ್ಕೊಂಡು ಖುಷಿ ಖುಷಿಯಾಗಿರಿ. ಮತ್ತೆ ಯಾವಾಗ ಮಗು ನಾಮಕರಣ? ಯಾರು ಮಗುದು? ನಿಮ್ದೇ ಅಪ್ಪ. ಅಮ್ಮ ತುಂಬಾ ನಾಚ್ಕೋಬೇಡ, ಮುತ್ತಣ್ಣಂಗೆ ಹೇಳಿದ್ದು. ಬೆಟ್ಟೇಗೌಡ್ರೆ, ನನ್ನ ಮಗಳ ಮದುವೆ ಈಗ ಆಗ್ತಾ ಇದೆ. ಆಗ್ಲೇ ಅವನು ಮಗು ಬಗ್ಗೆ ನಾಮಕರಣದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಎಷ್ಟು ಫಾಸ್ಟ್ ಇದ್ದಾನೆ ನೋಡಿ. ಓ ಈ ಕಾಲದ ಹುಡುಗರು ಹಂಗೆ ಬಹಳ ಫಾಸ್ಟ್ ವಯಸ್ಸು ಕೊಡಿಸ್ತದಲ್ಲ. ಮುಹೂರ್ತ ಮೀರೋಗುತ್ತೆ. ಗಂಡು ಹೆಣ್ಣಿಗೆ ಆರತಿ ಮಾಡಿ. ಸರಿ ಸರಿ ಆಯ್ತಲ್ಲ, ಬನ್ನಿ ಮುಹೂರ್ತ ಮೀರೋಗುತ್ತೆ. ಬನ್ನಿ ಬನ್ನಿ. ಬೆಳ್ಳಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ನಡಿ ಬಾ. ಅಪ್ಪ ಹೇಳು ಮಗಳೇ, ಏನ್ ವ್ಯವಸ್ಥೆ ಮಾಡಿದ್ದೀರಾ? ನಮ್ಮ ಹುಡುಗನ ರೋಡಲ್ಲಿ ನಿಲ್ಸಿದ್ದೀನಮ್ಮ. ಅವನು ತಿಪ್ಪಲಾಗ ಹಾಕಿದ್ರು ಒಳಗಡೆ ಬರೋಕ್ಕಾಗಲ್ಲ. ಒಂದ್ ವೇಳೆ ಅವನು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಹುಡುಗರು ಅವನು ಹಿಡಿದಾಕ್ತಾರೆ. ಹೇಗೆ? ಅವತ್ತು ರಿಜಿಸ್ಟರ್ ಆಫೀಸಲ್ಲಿ ಹಿಡಿದ್ರಲ್ಲ ಹಾಗ? ನಿಮ್ ಹುಡುಗರೆಲ್ಲ ಶುದ್ಧ ವೇಸ್ಟ್ ಬಾಡಿಗಳು, ಯಾವ ಕೆಲ್ಸಕ್ಕೂ ಬರಲ್ಲ. ತಿನ್ನಕ್ ಮಾತ್ರ ಕರೆಕ್ಟಾಗಿ ಪ್ರಯೋಜನಕ್ಕೆ ಬರ್ತಾರೆ. ಅಪ್ಪ, ಈ ಸಲ ಏನಾದರೂ ರಾಜ ಮನೆ ಒಳಗಡೆ ಬಂದ್ರೆ ನಾವು ಖಂಡಿತ ಮುತ್ತು ಮಾವನ ಕೈಲಿ ಸಿಕ್ಕಾಕೋತೀವಿ. ಆ ರಾಜನ್ಗೆ ಯಾರಾದರೂ ಪರಿಚಯ ಇದ್ರೆ ಅವ್ರನ್ನ ಇಟ್ಕೊಂಡು ನಾವು ಆಟ ಆಡ್ಬೇಕಮ್ಮ. ಅವ್ನಿಗೆ ಯಾರು ಪರಿಚಯ ಇದ್ದಾರೆ ಅಂತ ನಮ್ಗೆ ಗೊತ್ತಾದ್ರೆ ಸಾಕು, ನಮ್ಮ ಕೆಲಸ ಸಲೀಸಾಗ್ಬಿಡುತ್ತೆ.
ಮನೇಲಿರೋ ಒಬ್ರು ರಾಜನ್ಗೆ ತುಂಬಾ ಬೇಕಾದವ್ರು. ನಿಜ ಹೇಳ್ಬೇಕಂದ್ರೆ ನನ್ನ ಮೇಲಿರೋ ದ್ವೇಷಕ್ಕಿಂತ ಅವ್ರ ಮೇಲಿರೋ ಅಕ್ಕರೇನೆ ಜಾಸ್ತಿ. ಅಂಥವ್ರು ಯಾರಮ್ಮ ಇದ್ದಾರೆ? ಅಲ್ಲಮ್ಮ, ಇವಳಿಗೂ ಅವನಿಗೂ ಏನಮ್ಮ ಸಂಬಂಧ? ಅವನೆಲ್ಲಿ ಇವಳೆಲ್ಲಿ? ನನಗೊಂದು ಅರ್ಥ ಆಗ್ತಾ ಇಲ್ಲ ಮಗಳೇ. ಇದೆ, ಸಂಬಂಧನೂ ಇದೆ, ಪ್ರಯೋಜನನೂ ಇದೆ. ಮುತ್ತು ಮಾವನ್ ಮದ್ವೆ ಬೆಳ್ಳಿ ಜೊತೆನೆ ಮಾಡ್ಬೇಕು ಅಂತ ಒಂದು ಗ್ರೂಪ್ ಇದೆ ಅಲ್ವಾ, ಆ ಗ್ರೂಪಿಗೆ ಇವನು ಕೂಡ ಮೆಂಬರ್ ಆಗಿದ್ದಾನೆ. ಹೇಗಾದರೂ ಮಾಡಿ ವೇಷ ಬದಲಾಯಿಸ್ಕೊಂಡು ಬಂದೇ ಬರ್ತಾನೆ. ಸೊ ಅವನನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ನಮಗೆ ಬೆಳ್ಳಿ ತುಂಬಾ ಮುಖ್ಯ. ಸರಿಯಮ್ಮ, ಈಗ ಎಕ್ಸಾಕ್ಟಾಗಿ ಏನಮ್ಮ ಪ್ಲ್ಯಾನು? ನಾನು ಈಗಾಗಲೇ ನಂಜುಂಡಿ ಹತ್ರ ಮಾತಾಡಾಗಿದೆ. ಈ ವಿಷಯ ನಮ್ಮಿಬ್ಬರು ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗಬಾರ್ದು ಅಪ್ಪ. ಹಾಗೆ ನೋಡ್ಕೊಳ್ಳಿ, ರಾಜ ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು. ಬಂದ್ರೂ ಜೀವಂತವಾಗಿ ಹೋಗ್ಬಾರ್ದು. ಮಿಕ್ಕಿದೆ ನಾನು ನೋಡ್ಕೋತೀನಿ. ಸರಿಯಪ್ಪ. ಈಗ ನನ್ನ ಬಚಾವ್ ಮಾಡಬೇಕು ಅಂದರೆ ನೀನಿರಲೇಬೇಕು ಬೆಳ್ಳಿ. ಹಾಂ, ನನ್ನ ಮದುವೆ ಆಗೋವರೆಗೂ ಅಷ್ಟೇ. ಆಮೇಲೆ ನಿನಗೂ ನಿನ್ನ ಮುದ್ದಿನ ಅಣ್ಣ ರಾಜನ್ಗೂ ಹೇಗೆ ಪಾಠ ಕಲಿಸ್ತೀನಿ ಅಂತ ನೋಡ್ತೀರಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಲೆಬ್ರೇಷನ್. ನಿಲ್ಸೋ ನಿಲ್ಸೋ ನಿಲ್ಸೋ. ಅಣ್ಣ, ಯಾವ್ದು ಗಾಡಿ ಬಂತು? ನಿಲ್ಸು ನಿಲ್ಸು ನಿಲ್ಸು. ಓಯ್, ಇವ್ ನೋಡಿದ್ಯಲ್ಲಣ್ಣ? ಇವ್ ನೋಡಿದ್ಯಾ ಎಲ್ಲ ನಾ ಫೋಟೋದಿರೋನು? ಓ ಮಗ, ಅವನು ಇವನ್ ಥರ ಅವನ, ಇವನು ಅವನ ಥರ ಅವನ. ನೋಡ ನೋಡಿಲ್ಲೇ, ಇವನು ಅವನು ಒಂದೇ ಥರ ಅವನೇ. ಏಯ್, ಎಲ್ಲಿ ಹೋಗ್ತಾ ಇರೋದು? ಯಾವ ಭಾಷೆನ ಮಾತಾಡೋದು ಇವನು? ಅಣ್ಣ, ಮರಾಠಿ ಇರ್ಬೇಕೇನೋ. ಏಯ್, ಇನ್ನೊಂದ್ಸರಿ ಮಾತಾಡೋ. ಯಾವ ಭಾಷೆ ಮಾತಾಡ್ತಾನೆ ಇವನು? ನಾನು ಕನ್ನಡದನೇ ಅಣ್ಣ. ಓಯ್, ಎಲ್ಲಿ ಹೋಗ್ತಾ ಇದೆಯಾ? ಹೇಳಲ್ಲ. ಅಯ್ಯೋ, ಬಡವರ ಮೇಲೆ ಫಂಕ್ಷನ್ ಅದ ಅಂತಲ್ಲ, ಬಾಳೆ ಬಾಳೆ ತಗೊಂಡು ಹೋಗ್ತೇನೆ. ಓ, ನೀನು ನಮ್ಮ ಪಾರ್ಟಿನೇ? ಹಂಗಾರೆ ಅನ್ಕೊಂಬೇಡ, ನಾನು ಬೇರೆ ಪಾರ್ಟಿ. ಅದು ಎರಡು ಅಡ್ಡಕ್ಕೆ ಏನ್ ಪರೀಕ್ಷೆ ಮಾಡ್ತಿದ್ದೀರಿ? ಎಲ್ಲರೂ ಹೋಗೋರು ಬರೋರು ಬೆಲ್ಟ್ ಹಾಕೋರು ಚೆಕ್ ಮಾಡ್ತಾ ಇದ್ದೀರಿ. ಏನ್ ಅಸಹ್ಯ ಬೆಟ್ ಚೆಕ್ ಮಾಡೋದು? ನನ್ನ ಗಾಡಿ ಬೆಟ್ಟ ಇಲ್ಲಲ್ಲ. ಸರಿ, ಬೆಟ್ಟ ಕೊಡ್ರಿ ಮನೆ ಅಂದ. ಏನದು ನಿಜ ಅಡ್ರೆಸ್? ಹಿಂಗೆ ಸೀದಾ ಹೋಗ್ತಾ ಇರೋ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಮಂಟಪ ಐತೆ. ಆ ಮಂಟಪದ ಎಲ್ಲರೂ ಸೇರಿದ್ದಾರೆ. ಬರೋಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಅಡ್ರೆಸ್ ಗೊತ್ತಿರಲಿಲ್ಲ, ತುಂಬಾ ಉಪಕಾರ ಆಯ್ತು ನೀವು ಬಿಡಲಿದ್ದ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನೋಡಿಮ್ಮ, ಬೆಟ್ಟಗೌಡರು ಸುನಂದ ಬಂದು ಕರೀರಿ.
ಇಬ್ರು ಕೈ ಮುಕ್ಕೊಂಡು ಅರ್ಶನ ಕುಂಕುಮ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತಗೊಳ್ಳಿ. ಹರಿದ್ರಾ ಕುಂಕುಮ ಸೌಭಾಗ್ಯ ದ್ರವ್ಯಾಣಿ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಮಮ ಸರ್ವದಾ. ಇಬ್ರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಲಶದ ಪೂಜೆ ಆಗುತ್ತೆ. ತಗೊಳ್ಳಿ, ಹೂವು ಹಾಕಿ ಪೂಜೆ ಮಾಡಿ. ಕಲಶಸ್ಯ ಮುಖೇ ವಿಷ್ಣು ಗಂಟೆ ಮಂತ್ರ ಸಮಾಶ್ರಿತಾ ಮೂಲೆ ತತ್ವಸ್ಥಿತೋ. ಬೆಳ್ಳಿ ಎಲ್ಲ ತಟ್ಟೆ ಇದೆ, ಅಷ್ಟೊತ್ತು ಕುಂಕುಮದ ತಟ್ಟೆನೇ ಕಾಣಿಸ್ತಿಲ್ಲ. ರೂಮಲ್ಲೇ ಬಿಟ್ಟು ಬಂದಿದ್ದಾರಂತೆ, ಹೋಗಿ ತಗೊಂಡು ಬರ್ತೀಯಾ? ಆಯ್ತಾ? ಬೀಳ್ಸಿದ್ದಾಯ್ತಾ? ಒಂದಾದ್ರೂ ಅಪಶಕನದ ಕೆಲಸ ಮಾಡಿಲ್ಲ ಅಂದ್ರೆ ನಿನಗೆ ತಿಂದನ್ನ ಅರಗಲ್ಲ ಅಂತ ಕಾಣಿಸುತ್ತೆ. ಇದನ್ನೇನು ನಿನ್ನ ಮನೆ ಅಂತ ತಿಳ್ಕೊಂಡಿದೀಯಾ? ನಿನಗಿಷ್ಟ ಬಂದಾಗ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿರೋದಕ್ಕೆ? ನಿಮ್ಮಂಥವ್ರೆಲ್ಲ ಇನ್ನೂ ಯಾಕೆ ಬದುಕಿದ್ದೀರೋ? ಏನಾಯ್ತಮ್ಮ? ಇಲ್ಲಿ ನೋಡು, ಈ ದರಿದ್ರದವ್ಳು ಮಾಡಿರೋ ಅಪಶಕನದ ಕೆಲಸನ. ಒಂದು ಸಣ್ಣ ಕೆಲಸನೂ ನಿನ್ ಕೈಲಿ ನ್ಯಾಯವಾಗಿ ಮಾಡೋಕ್ಕಾಗಲ್ಲ ಅಲ್ವಾ? ಒಂದು ತಟ್ಟೆ ತರಕ್ಕಾಗಿಲ್ಲ ಅಂದಮೇಲೆ ಇನ್ನೇನು ತರಕ್ಕಾಗತ್ತೆ ನಿನ್ ಕೈಯಲ್ಲಿ? ನಿನ್ ಮುಖ ನೋಡಿದ್ರೆ ಆಗೋ ಕೆಲಸನೂ ಆಗಲ್ಲ. ತಿನ್ನೋದು, ನಿದ್ರೆ ಮಾಡೋದು, ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಿನ್ಗೆ. ದಯವಿಟ್ಟು ಬೆಳ್ಳಿ, ನಿನ್ ಕೈ ಮುಖ ಕೇಳ್ಕೊತಾ ಇದೀನಿ. ಇನ್ಮೇಲೆ ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ದಯವಿಟ್ಟು ಬರಬೇಡ. ಎಲ್ಲಾದ್ರೂ ಹೋಗಿ ಮೂಲೆಯಲ್ಲಿ ಬಿದ್ದಿರು. ಬೆಳ್ಳಿ, ಏನಾಯ್ತು? ಅಯ್ಯೋ, ತಟ್ಟೆ ಬಿದ್ದೋಯ್ತಾ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ಅದಕ್ಕೇನಾದರೂ ಬೈದ್ರಾ? ಅವ್ರು ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಬಿಡು, ಬೇಜಾರು ಮಾಡ್ಕೋಬೇಡ. ಬೆಳ್ಳಿ, ನನ್ನ ಫೇವ್ರೇಟ್ ಸಾರನ ಮನೆಯಲ್ಲೇ ಮರ್ತು ಬಂದ್ಬಿಟ್ಟಿದ್ದೀನಿ. ಹೇಗಾದರೂ ಮಾಡಿ ಅದನ್ನು ತೊಗೊಂಡು ಬರ್ತೀಯಾ? ಅಯ್ಯೋ ಅಕ್ಕ, ನಾನಾ? ನೀನೇ ಮದುವೆ ನೋಡಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ? ಹಾಂ. ಮುಹೂರ್ತಕ್ಕಿನ್ನೂ ತುಂಬ ಟೈಮ್ ಇದೆ ಬೆಳ್ಳಿ. ನೀನು ಹೀಗೆ ಹೋಗಿ ಬರ್ಬೋದು. ಅದಲ್ಲದೆ ಮನೆ ಬೇರೆ ಹತ್ತಿರದಲ್ಲೇ ಇದೆ. ಪ್ಲೀಸ್ ಹೋಗು ಬೆಳ್ಳಿ. ಅಕ್ಕ, ಅದು ಬೆಳ್ಳಿ, ಅದು ನನ್ನ ಫೇವ್ರೇಟ್ ಸರ. ಅದನ್ನು ಹಾಕ್ಕೊಂಡೇ ಮದುವೆ ಆಗಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೆ. ಇರಲಿ ಬಿಡು, ಈಗ ಆಸೆ ಎಲ್ಲ ಮಣ್ಣಾಯಿತು. ಬೇಜಾರು ಮಾಡ್ಕೋಬೇಡಿ ಅಕ್ಕ, ನಾನು ಹೋಗಿ ತೊಗೊಂಬರ್ತೀನಿ ಬಿಡಿ. ನನ್ನ ಮುದ್ದು ಬೆಳ್ಳಿ, ಹುಷಾರಾಗಿ ಹೋಗ್ಬಿಡ್ ಬಾ.
ನನ್ನ ಕಣ್ಣಾರೆ ಅವ್ರ ಮದುವೆ ನೋಡೋಣ ಅಂದರೆ ಅದಕ್ಕೂ ಬಿಡ್ತಿಲ್ಲ. ಯಾಕೆ ದೇವ್ರೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತೀಯ? ನೋವನ್ನ ಹೇಳ್ಕೊಳ್ಳೋಣ ಅಂದರೆ ಅಮ್ಮ ಇಲ್ಲ, ಅಜ್ಜಿ ಇಲ್ಲ, ಅಪ್ಪ ಇಲ್ಲ. ನನಗೆ ಅಂತ ಇದ್ದಿದ್ದು ಮುತ್ತು ಮಾವ, ಅವರು ನನ್ನ ಬಿಟ್ಟು ಹೋಗ್ತಿದ್ದಾರೆ. ಸರಿ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಆಗ್ಲಾದ್ರೂ ನಾನು ನೋಡ್ಬೋದು.